ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಪಾಲಕ್ ಪನ್ನೀರ್ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪಾಲಕ್ ಪನ್ನೀರ್ನ ನಾವು ಯೂಶುವಲ್ ಆಗಿ 3 ಥರದಲ್ಲಿ ಮಾಡ್ಬೋದು. ಅದರಲ್ಲಿ ಒಂದು ಥರದ್ದು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಈಸಿ ಆಗಿರುತ್ತೆ. ಹಾಗೆ ಇದರಲ್ಲಿ ನಾನು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ. ಬನ್ನಿ. ಮೊದಲು ಒಂದು ಬಾಣಲಿಗೆ ನೀರನ್ನ ತಗೊಂಡು ಕಾಯಿಸಿ ಇಟ್ಕೋಬೇಕು. ಅದಾದಮೇಲೆ ನಮಗೆ ಎಷ್ಟು ಬೇಕು ಗ್ರೇವಿ ಅದ್ರ ತಕ್ಕಂತೆ ಪಾಲಕ್ನ ತೊಳೆದು ಈ ರೀತಿಯಾಗಿ ಬೇಯೋದಕ್ಕೆ ಇಟ್ಕೋಬೇಕು. ನಾನಿಲ್ಲಿ ಕಂಪ್ಲೀಟ್ ಒಂದು ಕಟ್ಟನ ಪಾಲಕ್ನ ಈ ರೀತಿಯಾಗಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಯೂಶುವಲ್ ಆಗಿ ಪಾಲಕ್ ಪನ್ನೀರ್ನ ಮಾಡೋದ್ರಿಂದ ಚಪಾತಿಗೂ ತಿನ್ಬೋದು, ಹಾಗೆ ವೈಟ್ ರೈಸ್ಗೂ ಕೂಡ ತಿನ್ಬೋದು, ಇನ್ನು ಮಿಲಿಟ್ಸ್ ರೈಸ್ಗೂ ಕೂಡ ತಿನ್ಬೋದು. ಆ ಕಾರಣಕ್ಕೆ ನಾನು ಈ ರೀತಿಗೆ ಸ್ವಲ್ಪ ಜಾಸ್ತಿನೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇನ್ನು ನೀರಲ್ಲಿ ಚೆನ್ನಾಗಿ ಕಾದಿದ್ದಕ್ಕೆ ನಾವು ಹಾಕೋದ್ರಿಂದ ಬೇಗನೆ ಪಾಲಕ್ ಈ ರೀತಿ ಸಾಫ್ಟ್ ಆಗುತ್ತೆ. ಯೂಶುವಲ್ ಆಗಿ ಏನು ಮಾಡ್ತಾರೆ ಅಂದರೆ ಕಲರ್ ಬರಬೇಕು ಅಂತ ಹೇಳಿ ಮತ್ತೆ ಕೋಲ್ಡ್ ವಾಟರ್ ಅಥವಾ ಐಸ್ ವಾಟರಲ್ಲಿ ನಾವು ಬೇಯಿಸಿರುವಂಥ ಪಾಲಕ್ನ ಹಾಕ್ತೀವಿ. ಅದು ಎಷ್ಟು ಮಟ್ಟಿಗೆ ಹೆಲ್ತ್ಗೆ ಒಳ್ಳೆಯದು ಅನ್ನೋದು ನನಗಂತೂ ಗೊತ್ತಿಲ್ಲ. ಆದರೆ ಅದನ್ನು ಕೋಲ್ಡ್ ವಾಟರ್ಗಂತೂ ಹಾಕಕ್ಕೆ ಹೋಗ್ಬೇಡಿ, ಕಲರ್ ಅಂತೂ ಡಿಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಬಾಣಲಿಲಿರುವಂಥ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ, ಸಾಂಬಾರಿಗೆ ಉಪಯೋಗಿಸ್ಕೊಳ್ಳಿ ಅಥವಾ ಚಪಾತಿ ರೊಟ್ಟಿ ಕಲಿಸ್ಕೊಳ್ಳೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಇನ್ನು ಪಾಲಕ್ನ ನಾನು ಸೈಡಿಗೆ ಎತ್ತಿಟ್ಕೊಂಡು ಇದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನ ಹೆಚ್ಚಿಟ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, 1 ಟೊಮ್ಯಾಟೊ, ಇನ್ನು ಪನ್ನೀರು, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೋಬೇಕು. ನಂತರ ಫ್ರೆಶ್ ಆಗಿರುವಂಥ ಪನ್ನೀರ್ನ ಹೆಚ್ಚಿಟ್ಕೋಬೇಕು. ನಾವು ಎಷ್ಟು ಗ್ರೇವಿಗೆ ಎಷ್ಟು ಪನ್ನೀರ್ ಬೇಕೋ ಅದ್ರ ತಕ್ಕಂತೆ ತಗೊಳ್ಬೋದು. ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಹಾಕೋಬೋದು, ಅಥವಾ ಸಣ್ಣದಾಗಿ ಅಥವಾ ದೊಡ್ಡದಾಗಿ ಕ್ಯೂಬ್ಸ್ನ ಹೆಚ್ಚಿಟ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಕ್ಯೂಬ್ಸ್ನ ಹೆಚ್ಚಿಟ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಆಗಿ ತಿಂತಾರೆ, ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಅರ್ಧ ಪನ್ನೀರ್ನ ಮಾತ್ರ ಬಳಸಿದ್ದೀನಿ. ಇನ್ನು ಇಲ್ಲಿ ರುಬ್ಕೊಳ್ಳೋದಿಕ್ಕೆ ಬೇಯಿಸಿಟ್ಕೊಂಡಿರುವಂತ ಪಾಲಕ್ಕು ತಣ್ಣಗಾಗಿರುತ್ತೆ ನೋಡಿ, ಅದನ್ನ ಹಾಕೊಂಡು ಇನ್ನ ಬೇಯಿಸಿಟ್ಕೊಂಡಿರೋ ನೀರಿತ್ತು ನೋಡಿ, ಆ ನೀರಲ್ಲೇ ನಾನು ಗೋಡಂಬಿನೂ ಕೂಡ ನೆನಾಕಿಟ್ಟಿದೆ. 1 ಸ್ಪೂನ್ ಆಗೋಷ್ಟು ಗೋಡಂಬಿ ನೆನೆಸಿರುವಂತದ್ದು, ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ 7 ಹಾಕೊಂಡಿದ್ದೀನಿ, ಅರ್ಧ ಈರುಳ್ಳಿ, 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ನಾನು ಅದನ್ನ ವಿಡಿಯೋ ಶೂಟ್ ಆಗಿಲ್ಲ, ಸ್ಕಿಪ್ ಆಗಿದೆ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಕಲರ್ ಕೂಡ ಡಿಮ್ ಆಗಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಇದನ್ನ ಟ್ರೈ ಮಾಡಿ. ಇನ್ನು ಒಗ್ಗರಣೆಗೆ ಒಂದು ಬಾಂಡ್ಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಸ್ಪೂನ್ ಆಗೋಷ್ಟು ಬೆಣ್ಣೆ, ಎರಡನ್ನೂ ಕೂಡ ಹಾಕೊಂಡು ಮೊದಲು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ಬೋದು ಪನ್ನೀರು ಎಷ್ಟು ಸಾಫ್ಟ್ ಆಗಿದೆ. ಇನ್ನು ಹುರಿತಾ ಅಷ್ಟೇ ಸಾಫ್ಟ್ ಆಗುತ್ತೆ. ಈ ರೀತಿ ಮಾಡುವಾಗಲೇ ಗೊತ್ತಾಗೋಗುತ್ತೆ ಈ ಪನ್ನೀರ್ ಎಷ್ಟು ಫ್ರೆಶ್ ಆಗಿದೆ ಅಂತ. ಈ ರೀತಿಯಾಗೂ ಕೂಡ ನೀವು ಐಡೆಂಟಿಫೈ ಮಾಡ್ಕೋಬಹುದು. ಇನ್ನು ಪನ್ನೀರ್ ನಾನು ಹೆಚ್ಕೋಬೇಕಾದ್ರೂ ಕೂಡ ತುಂಬಾ ಸಾಫ್ಟ್ ಆಗಿತ್ತು, ಅದನ್ನು ಕೂಡ ನೀವು ಗಮನಿಸಬಹುದು. ಸೊ ಪನ್ನೀರ್ನ ಆದಷ್ಟು ಮನೇಲಿ ಮಾಡ್ಕೊಳ್ಳಿ. ಆಗ್ಲಿಲ್ಲ ಅರ್ಜೆಂಟ್ ಇತ್ತಂದ್ರೆ ಹೊರಗಡೆ ತರುವಾಗ ನೋಡ್ಕೊಂಡು ತಗೊಂಡ್ ಬರ್ಬೇಕು. ಪನ್ನೀರು ಫ್ರೈ ಆಗಿದೆ, ಇದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಓವರ್ ಫ್ರೈ ಮಾಡಬಾರ್ದು, ಟೇಸ್ಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡುತ್ತೆ. ಇನ್ನು ಇವಾಗ ಬಾಣಲಿಲಿರುವಂಥ ಎಣ್ಣೆಗೆನೆ ಸಾಸಿವೆ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್. ಇನ್ನು ಜೀರಿಗೆ, ಉದ್ದಿನಬೇಳೆನ ಹಾಕೊಂಡು ಕೈ ಎಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು, ಯಾಕಂದ್ರೆ ನಾವು ಈಗ ತಾನೇ ಪನ್ನೀರ್ನ ತೆಗ್ದಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಫ್ರೈ ಆಗುತ್ತೆ. ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಿರುತ್ತೆ, ಇನ್ನು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದೊಂದು ಪಲ್ಯಕ್ಕೆ ಅಥವಾ ಒಂದೊಂದು ಗ್ರೇವಿಗೆ ಡಿಫರೆಂಟ್ ಆಗಿ ತರಕಾರಿಗಳ ಹೆಚ್ಕೊಂಡ್ರೆ ನಮ್ಗೆ ಅದರದಾದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಇನ್ನು ಇಲ್ಲಿ ಈರುಳ್ಳಿ, ಟೊಮ್ಯಾಟೊನು ಕೂಡ ಹಾಕೊಂಡು ಕೈ ಎಡ್ಕೋತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಷ್ಟು ಅರಿಶಿನ, ಇದನ್ನ ಹಾಕೊಂಡ್ಬಿಟ್ರೆ ಈರುಳ್ಳಿ ಹಾಗೆ ಟೊಮೆಟೊ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಈವನ್ ಆಗಿ ಬೇಯುತ್ತೆ. ಇನ್ನು ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೊಂಡು ಕೈ ಆಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಫ್ಟ್ ಆಗಿ ಬೆಂದಿದೆ. ಇನ್ನು ಬೆಂದಿದ ತಕ್ಷಣ ಎಣ್ಣೆನು ಕೂಡ ಮೇಲ್ಗಡೆ ತೇಲೋದಿಕ್ಕೆ ಶುರು ಆಗುತ್ತೆ. ಇದನ್ನ ನೀವು ನೋಡ್ಕೊಂಡು ಬೆಂದಿದೆ ಅಂತ ಅನ್ಕೋಬಹುದು. ಇನ್ನು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಚಿಟಿಕೆ ಅಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ. ಹಿಂಗನ್ನ ಇವಾಗ ಹಾಕಿದ್ರು ಓಕೆ, ಅಥವಾ ಎಣ್ಣೆ ಕಾದಾಗ ಹಾಕೋಬಹುದು. ಆಲ್ರೆಡಿ ನಾವು ಎಣ್ಣೆಯಲ್ಲಿ ನಾವು ಪನ್ನೀರ್ನ ಫ್ರೈ ಮಾಡಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಅಂತ ಹೇಳಿ ಈ ಹಂತದಲ್ಲಿ ನಾನು ಹಿಂಗನ್ನ ಹಾಕೊಂಡಿದ್ದೀನಿ. ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ನಂತರ ನಾವು ರುಬ್ಬಿಟ್ಕೊಂಡಿರುವಂತ ಪಾಲಕ್ ಗ್ರೇವಿ ಏನಿತ್ತು ಇದನ್ನು ಕೂಡ ಇವಾಗ ಹಾಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಅಲ್ಲಿ ಇಟ್ರೆ ಹೊರಗಡೆ ಎಲ್ಲ ಸಿಡಿತಾ ಇರುತ್ತೆ. ಸೊ ಆ ಕಾರಣಕ್ಕೆ ಉರಿನ ಕಮ್ಮಿ ಇಟ್ಕೊಳ್ಳಿ. ಇನ್ನು ಅವಾಗ ಕೈ ಆಡ್ತಿರ್ಬೇಕು. ಹಾಗೆ ನಾನು ಅವಾಗಲೇ ಪಾಲಕ್ನ ಬೇಯಿಸಿಟ್ಕೊಂಡಿರುವಂತ ನೀರ್ನೇ ಬಳಸ್ಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಅದೇ ನೀರ್ನ ಹಾಕೊಂಡು ಮತ್ತೆ ಮಿಕ್ಸಿ ಜಾರಲ್ಲಿ ಇರುವಂತದ್ದು ಎಲ್ಲದು ಮತ್ತೊಮ್ಮೆ ತಗೊಂಡು ಆ ನೀರ್ನು ಕೂಡ ಹಾಕೊಂಡಿದೀನಿ. ಇವಾಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಟ್ರೆ ಪಾಲಕ್ ಗ್ರೇವಿ ರೆಡಿ ಆಗಿದೆ.
ಇಷ್ಟೇ ಮಾಡಿಕೊಂಡು ಬೇಕಾದರೆ ನೀವು ಪನ್ನೀರ್ ಇಲ್ಲ ಅಂದರೆ ರೈಸ್ಗೆ, ಚಪಾತಿಗೆ, ದೋಸೆಗೆ ಮಾಡಿಕೊಂಡು ತಿನ್ಬೋದು. ಇದು ಕೂಡ ಅದ್ಭುತವಾದಂಥ ಟೇಸ್ಟ್ ಸಿಗುತ್ತೆ. ಇನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಕುದಿಬೇಕು. ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕಾಣಿಸ್ತಿರ್ಬೇಕು, ಆ ಶೈನಿ ಕಾಣಿಸ್ತಿರ್ಬೇಕು. ಅಲ್ಲಿವರೆಗೂ ಕೂಡ ನಿಧಾನಕ್ಕೆ ಕೈ ಆಡಿಕೊಂಡೆ ನಾವು ಇದನ್ನು ಬೇಯಿಸ್ಕೋಬೇಕು. ನಂತರ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಪನ್ನೀರ್ ತುಂಬ ಟೇಸ್ಟಿ ಹಾಗೆ ಐರನ್ ರಿಚ್ ಆಗಿರುವಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇನ್ನು ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೇಕು ಅಂದರೆ ಕಸ್ತೂರಿ ಮೇಥಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಸ್ತೂರಿ ಮೇಥಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದೊಳ್ಳೆ ಮೆಂತ್ಯ ಫ್ಲೇವರ್ ಕೂಡ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಇನ್ನು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಕೊನೆಯದಾಗಿ ಫ್ರೆಶ್ ಕ್ರೀಮ್ನ ಹಾಕೋಬೋದು. ನಿಮ್ಗಿಷ್ಟ ಅಂದರೆ ಫ್ರೆಶ್ ಕ್ರೀಮ್ನ ಹೊರಗಡೆಯಿಂದ ತರ್ಬೋದು ಅಥವಾ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದು ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಹೇಗೆ ಮಾಡೋದಂತ ವಿಡಿಯೋ ಹಾಕ್ತೀನಿ. ಇನ್ನು ಐರನ್ ರಿಚ್ ಆಗಿರುವಂಥ ಈ ಗ್ರೇವಿನ ಮನೆಯಲ್ಲಿ ಮಾಡಿ ನಮ್ಮ ಮಕ್ಕಳಿಗೆ ಯಾವಾಗಲೂ ಕೊಟ್ಟರೆ ಬೋನ್ಸು ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಯ್ತಾನೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ಹೆಲ್ದಿ ಆಗಿರುವಂಥ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.